ಒಂದು XV300 ಬಂದಿತ್ತು, ನಮ್ಮ ವಿಡಿಯೋ ನೋಡಿನೇ ಬಂದಿದ್ದಾರೆ DPF ಕ್ಲೀನಿಂಗಿಗೆ. ಇದೇ DPF ಯೂನಿಟ್ಟು, ಅಂದರೆ ಇದು ಸೈಲೆನ್ಸರ್ ಎಕ್ಸಾಸ್ಟ್ ಮ್ಯಾನಿಫೋಲ್ಡ್ ಆದಮೇಲೆ ಬರುವಂಥದ್ದು. ಸೊ ಇದು ಬ್ಲಾಕ್ ಆದರೆ ನಿಮಗೆ DPF ಲೈಟ್ ಬರುವಂಥದ್ದು. ಸೊ ಇದರೊಳಗಡೆ ಆ್ಯಕ್ಚುಲಿ ಈ ಥರ ಒಂದು ಫಿಲ್ಟರ್ ಇರುತ್ತೆ. ಇದನ್ನು ಆಟೋಮೇಟಿವ್ ಲ್ಯಾಂಗ್ವೇಜಲ್ಲಿ ವೈಟ್ ಗೋಲ್ಡ್ ಅಂತಾರೆ. ಇದು ಹೆವಿ ಕಾಸ್ಟ್ಲಿ ಇದೆ. ಸೊ ಈ ಹೋಲ್ಸ್ ಕಾಣ್ತಾ ಇದೆಯಲ್ಲ, ಇದೇ ಥರ ಫುಲ್ ಬ್ಲಾಕ್ ಆದರೆ ನಿಮಗೆ DPF ಲೈಟ್ ಬರುವಂಥದ್ದು. ಸೊ ಇದು ಯಾವ ರೀತಿ ಬ್ಲಾಕ್ ಆಗುತ್ತೆ ಅಂದರೆ, ಇಲ್ಲಿ ನೋಡಿ ಫುಲ್ ಕಾರ್ಬನ್ ಇದೆ. ಸೊ ಈ ಥರ ಪ್ರತಿ ಹೋಲನ್ನು ಬ್ಲಾಕ್ ಆಗುತ್ತೆ. ಸೊ ಬ್ಲಾಕ್ ಆಗುವಾಗ ನಿಮಗೆ ಈ ಪ್ರಾಬ್ಲಮ್ ಬರುವಂಥದ್ದು. ಸೊ ಇವಾಗ ಏನು ಮಾಡಬೇಕು, ಇದು BS6 ಗಾಡಿಗಳಲ್ಲಿ ಜಾಸ್ತಿ ಬರುವಂಥದ್ದು. ಸೊ ಇದನ್ನ ಏನು ಮಾಡಬೇಕು, ಫುಲ್ ಕ್ಲೀನ್ ಮಾಡಬೇಕು. ಇವಾಗ ಈ ಹೋಲ್ನ ಇದೇ ಥರ ಮಾಡಿದರೆ ಪ್ರಾಬ್ಲಮ್ ಸಾಲ್ವ್ ಆಗುತ್ತೆ. ಸೊ ಅದರ ಜೊತೆಗೆ ಸೊ ಇಲ್ಲಿದೆ ನೋಡಿ, ಇದು O2 ಸೆನ್ಸರ್. ಇಲ್ಲಿ ನೋಡಿ, ಇದು ಫುಲ್ ಬ್ಲಾಕ್ ಆಗಿರೋ ನೀವು ನೋಡ್ಬೋದು. ಇದು ಇಲ್ಲಿ ಫಿಟ್ಟಿಂಗ್ ಬರುತ್ತೆ, ಇದರೊಳಗಡೆ ಫುಲ್ ಬ್ಲಾಕ್ ಆಗಿರೋದಕ್ಕೆ ಇದು ಈ ಥರ ಆಗಿದೆ. ಇದು ಒಂದು, ಆಮೇಲೆ ಇದೊಂದು ಸೆನ್ಸರ್ ಕ್ಲೀನ್ ಮಾಡಬೇಕಾಗುತ್ತೆ. ಇದು ಕ್ಲೀನ್ ಮಾಡಿ, ಇದು ನೋಡಿ ಮ್ಯಾನಿಫೋಲ್ಡಲ್ಲಿ ಬರುವಂಥ ಸೆನ್ಸರು ಯಾವ ರೀತಿ ಬ್ಲಾಕ್ ಆಗಿದೆ ನೋಡಿ. ಫುಲ್ ಕಾರ್ಬನ್ ನೋಡಿ, ಈ ಕಾರ್ಬನ್ ಹಿಡಿದಿರೋ ಕಾರಣಕ್ಕೆ ಚೆಕ್ ಇಂಜಿನ್ ಲೈಟು, ಆಮೇಲೆ ನಿಮ್ಮದು DPF ಲೈಟು ಎಲ್ಲ ಬರ್ತಿರುವಂಥದ್ದು. ಸೊ ಇದನ್ನೆಲ್ಲ ಕ್ಲೀನ್ ಮಾಡಿಕೊಂಡು ಫಿಟ್ ಮಾಡಿ ರೀಜನ್ರೇಷನ್ ಮಾಡಬೇಕಾಗುತ್ತೆ. ಸೊ ಇಶ್ಯೂ ಸಾಲ್ವ್ ಆಗುತ್ತೆ. ಇದು ಬರುವಂಥದ್ದು ಮೇಯ್ನಾಗಿ BS6 ಗಾಡಿಗಳಲ್ಲಿ, ಮತ್ತು ಹಳೆ ಪೆಟ್ರೋಲ್ ಇಂಜಿನ್ ಗಾಡಿಗಳಲ್ಲೂ ಬರುತ್ತೆ. ಸೊ ಆವಾಗ ನೀಟಾಗಿ ಕ್ಲೀನ್ ಮಾಡಿಕೊಂಡ್ರೆ ಪ್ರಾಬ್ಲಮ್ ಆಗುತ್ತೆ. ಏರ್ ಬರ್ತಾ ಇದೆ ಚೆಕ್ ಮಾಡ್ತಾ ಇದ್ದೀವಿ. ಸೊ ಬರ್ತಾ ಇರಲ್ಲ, ಅದಕ್ಕೋಸ್ಕರ ಎಕ್ಸಾಸ್ಟ್ ಏರ್ ಬಂದು ಬ್ಲಾಕ್ ಆಗಿರುತ್ತೆ. ಸೊ ಇದನ್ನು ಇವಾಗ ಕ್ಲೀನ್ ಮಾಡೋಣ. ಸೊ ಇದನ್ನು ಇವಾಗ ಕೆಮಿಕಲ್ ಬರುತ್ತೆ, ಇದಕ್ಕೊಂದು ಲಿಕ್ವಿಡ್ಡು. ಸೊ ಇದನ್ನು ಯೂಸ್ ಮಾಡಿ ಇದರಲ್ಲಿ ಹಾಕಿಟ್ಟಿದ್ದೀವಿ, ತುಂಬ ಹೊತ್ತು ಹಾಕಿಡಬೇಕು. ಅದಾದಮೇಲೆ ಡ್ರೈನ್ ಮಾಡ್ತಾ ಇದ್ದೀವಿ ಇವಾಗ. ಸೊ ಕಾರ್ಬನ್ ಕಂಟೆಂಟ್ಸ್ ಬರ್ತಾ ಇದೆ ನೋಡಿ, ಈ ಥರ ಬರ್ತಾ ಇದೆ. ಸೊ ಇದೇ ರೀತಿ ಹೋಲ್ಸ್ ಬಂದುಬಿಟ್ಟು ಎಲ್ಲ ಬ್ಲಾಕ್ ಆಗಿರೋದಕ್ಕೆ ಈ ಪ್ರಾಬ್ಲಮ್ ಬರ್ತಾ ಇದೆ. ಇನ್ನು ಇದರದ್ದು ನೆಕ್ಸ್ಟ್ ರೌಂಡ್ ಕ್ಲಿಯರಿಂಗ್ ಬರುತ್ತೆ. ಎಷ್ಟು ಕ್ಲಿಯರ್ ಆಗುತ್ತೆ ಅಷ್ಟುವರೆಗೂ ಕ್ಲೀನ್ ಮಾಡ್ತಾ ಇರಬೇಕು. ಸೊ ಅದರಲ್ಲಿ ಬ್ಲಾಕ್ ಆಗಿರೋಂಥ ಕಾರ್ಬನ್ ಎಲ್ಲ ಹೊರಗಡೆ ಬರ್ತಾ ಇದೆ ನೋಡಿ, ಯಾವ ರೀತಿ ಬರ್ತಾ ಇದೆ ಅಂತ ಆ ಕೆಮಿಕಲ್ ಜೊತೆ ರಿಯಾಕ್ಟ್ ಆಗಿಬಿಟ್ಟು. ಸೊ ಇನ್ನೂ ನೋಡ್ಬೋದು ನೀವು ಇದು ಯಾವ ರೀತಿ ಬರುತ್ತೆ ಅಂತ, ಅಂದರೆ ಅಷ್ಟು ಬ್ಲಾಕ್ ಆಗಿತ್ತು. ಇಲ್ಲಿ ನೋಡಿ ಎಲ್ಲ ಹೋಲ್ಸು ಸೆನ್ಸರ್ ಕೂತ್ಕೊಳ್ಳೋದು ಅಲ್ಲಿಂದೆಲ್ಲ ಕಾರ್ಬನ್ ಬರ್ತಾ ಇದೆ. ಸೊ ಇದೇ ರೀತಿ ಇದನ್ನು ನೀಟಾಗಿ ಕ್ಲೀನ್ ಮಾಡಬೇಕು. ಅಂಟಿಲ್ ಎಲ್ಲಿವರೆಗೂ ಅಂದರೆ ಇದರಲ್ಲಿ ಟ್ರಾನ್ಸ್ಪರೆಂಟ್ ಅಂದರೆ ಯಾವ ರೀತಿ ಅಂದರೆ, ಈ ಕಡೆಯಿಂದ ಎಕ್ಸಾಸ್ಟ್ ಎಷ್ಟೇ ನೀರು ಬಂದರೂ ಅದು ಈಕ್ವಲ್ ಆಗಿ ಈ ಕಡೆಯೂ ಬರಬೇಕು. ಅಂದರೆ ಇನ್ಲೆಟ್ ಮತ್ತು ಔಟ್ಲೆಟಲ್ಲಿ ರಿಸಲ್ಟ್ ಸೇಮ್ ಇರಬೇಕು, ಅಲ್ಲಿವರೆಗೂ ಕ್ಲೀನ್ ಆಗಬೇಕು. ಇವಾಗ ಇದನ್ನೇ ಚೆಕ್ ಮಾಡ್ತಾ ಇದ್ದೀವಿ. ವಾಟರ್ ನೋಡಿ ನೀರಾಗಿ ಹೊಡಿತಾ ಇದ್ದೀವಿ, ಕ್ಲೀನಾಗಿ ಬರ್ತಾ ಇದೆ. ಬಟ್ ಈ ಗಾಡಿಯಲ್ಲಿ ಪ್ರಾಬ್ಲಮ್ ಇಷ್ಟಕ್ಕೆ ಸಾಲ್ವ್ ಆಗೋಲ್ಲ. ವೀಡಿಯೋನ ಕಂಟಿನ್ಯೂ ಮಾಡಿ, ಇದು ಪಾರ್ಟ್ 2 ವೀಡಿಯೋ ಹಾಕ್ತೀವಿ ನೋಡಿ ಯಾವ ರೀತಿ ಇದೆ ಅಂತ. ಸೊ ಅದನ್ನು ನೋಡ್ಬೋದು ನೀವು, ಅದರಲ್ಲಿ ಗೊತ್ತಾಗುತ್ತೆ ನಿಮಗೆ ಏನೆಲ್ಲ ಪ್ರಾಬ್ಲಮ್ಸ್ ಬರುತ್ತೆ ನೀವು DPF ಪ್ರಾಬ್ಲಮ್ ಇಟ್ಕೊಂಡು ಗಾಡಿ ಹೊಡೆದ್ರೆ ಅಂತ. ಇಲ್ಲಿ ನೋಡಿ ನೀರು ಕರೆಕ್ಟಾಗಿ ಬರ್ತಾ ಇದೆ, ಇಶ್ಯೂ ಸಾಲ್ವ್ ಆಗಿದೆ, DPF ಇಶ್ಯೂ ಸಾಲ್ವ್ ಆಗಿದೆ. ಬಟ್ ಬೇರೆ ಪ್ರಾಬ್ಲಮ್ಸ್ ಇದೆ ಈ ಗಾಡಿಯಲ್ಲಿ.